ಓಂ ಶಾಂತಿ. ದಿನಾಂಕ ಆಗಿದೆ 23/4/2026. ಭೋಲಾನಾಥ ಅತಿ ಪ್ರಿಯ ತಂದೆಯು ನಿಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ. ನೀವು ಪ್ರೀತಿಯಿಂದ ನೆನಪು ಮಾಡಿ, ಆಗ ಅವರ ಜೊತೆ ಲಗನ್ ಹೆಚ್ಚುತ್ತಾ ಹೋಗುವುದು, ವಿಘ್ನಗಳು ಸಮಾಪ್ತಿಯಾಗುವುದು. ಯಾವ ಕರ್ಮವನ್ನು ನಾವು ಮಾಡುತ್ತೇವೆಯೋ ನಮ್ಮನ್ನು ನೋಡಿ ಅನ್ಯರು ಮಾಡುವರು. ಇದು ನೆನಪಿದ್ದಾಗ ವಿಕರ್ಮವಾಗುವುದಿಲ್ಲ. ಒಂದು ವೇಳೆ ಯಾರಾದರೂ ಬಚ್ಚಿಟ್ಟುಕೊಂಡು ಪಾಪಕರ್ಮ ಮಾಡಿದ್ದರೆ ಅವರು ಧರ್ಮರಾಜನಿಂದ ಮುಚ್ಚಿಡಲು ಸಾಧ್ಯವಿಲ್ಲ. ಕೂಡಲೇ ಅದಕ್ಕೆ ಶಿಕ್ಷೆ ಸಿಗುವುದು. ಶಿವ ತಂದೆಯು ಎಷ್ಟು ಮುಗ್ಧನಾಗಿದ್ದಾರೆ. ಈ ಸಾಕಾರ ತಂದೆಯೂ ಸಹ ಬೋಲಾ ಅಲ್ಲವೇ? ಯಾವುದೇ ಶಲ್ಯವಾಗಲಿ ತಿಲಕವಾಗಲಿ ಇಲ್ಲ. ಬಹಳ ಸಾಧಾರಣ ತಂದೆಯಾಗಿದ್ದಾರೆ. ದಿನ ಪ್ರತಿದಿನ ಮಕ್ಕಳ ಲಗನ್ ಹೆಚ್ಚುತ್ತಾ ಹೋಗುತ್ತದೆ. ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪ್ರೀತಿ ಹೆಚ್ಚುವುದು. ಅತಿ ಪ್ರಿಯ ತಂದೆಯಲ್ಲವೇ? ನೀವು ವಿಘ್ನಗಳನ್ನು ಪಾರು ಮಾಡಬೇಕಾಗಿದೆ. ಮಕ್ಕಳು ಸ್ವಲ್ಪವಾದರೂ ಪರಿಶ್ರಮ ಪಡಬೇಕಲ್ಲವೇ? ಪುರುಷಾರ್ಥದಿಂದಲೇ ನೀವು ತಮ್ಮ ಪ್ರಾರಬ್ಧವನ್ನು ಪಡೆಯುತ್ತೀರಿ. ತಂದೆಯಿಂದ ಯಾವ ಅವಿನಾಶಿ ಜ್ಞಾನರತ್ನಗಳ ಧನ ಸಿಗುತ್ತದೆಯೋ ಅದನ್ನು ದಾನ ಮಾಡಬೇಕಾಗಿದೆ. ಆ ಅವಿನಾಶಿ ಧನದಿಂದಲೂ ನೀವು ಬಹಳ ಧನವಂತರಾಗುತ್ತೀರಿ. ಜ್ಞಾನವು ಆದಾಯದ ಮೂಲವಾಗಿದೆ. ಈ ಆತ್ಮಿಕ ಜ್ಞಾನವನ್ನು ಮಕ್ಕಳು ಆತ್ಮಿಕ ತಂದೆಯಿಂದಲೇ ಪಡೆದಿದ್ದೀರಿ. ಯೋಗದಿಂದ ಆರೋಗ್ಯದ ಸಂಪಾದನೆ ಅರ್ಥಾತ್ ನಿರೋಗಿ ಕಾಯವು ಸಿಗುತ್ತದೆ. ಜ್ಞಾನದಿಂದ ಭಾಗ್ಯವೂ ಸಿಗುತ್ತದೆ. ಕೆಲವರು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುತ್ತಾರೆ, ಕೆಲವರು ಕಡಿಮೆ ಧಾರಣೆ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಭಾಗ್ಯವೂ ಸಹ ನಂಬರ್ ವಾರ್ ಸಿಗುತ್ತದೆ. ಶಿಕ್ಷೆಗಳನ್ನು ಅನುಭವಿಸಿ ಪದವಿಯನ್ನು ಪಡೆಯುತ್ತಾರೆ. ಪೂರ್ಣ ನೆನಪು ಮಾಡದಿದ್ದರೆ ವಿಕರ್ಮಗಳು ವಿನಾಶವಾಗುವುದಿಲ್ಲ ಮತ್ತು ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು. ಪದವಿಯೂ ಭ್ರಷ್ಟವಾಗುತ್ತದೆ. ಎಷ್ಟಾದರೂ ಯಜ್ಞ ತಪ ಇತ್ಯಾದಿಗಳನ್ನು ಮಾಡಿದರೂ ಸಹ ಬಲ್ಲೆ ಇನ್ನೊಂದು ಜನ್ಮದಲ್ಲಿ ಅಲ್ಪಕಾಲದ ಫಲ ಸಿಗುತ್ತದೆ. ಯಾರಾದರೂ ಕೆಟ್ಟ ಕರ್ಮ ಮಾಡಿದರೂ ಸಹ ಅದರ ಪ್ರತಿಫಲವು ಅವರಿಗೆ ಸಿಗುತ್ತದೆ. ತಂದೆಯು ಬಂದು ಮಾಯೆಯ ಬಂಧನದಿಂದ ಮುಕ್ತಗೊಳಿಸುತ್ತಾರೆ. ತಂದೆಗೆ ಸರ್ವರ ಸದ್ಗತಿದಾತನೆಂದು ಹೇಳಲಾಗುತ್ತದೆ. ಜೀವನ್ಮುಕ್ತಿಯಂತೂ ನಂಬರ್ ವಾರ್ ಪುರುಷಾರ್ಥದನುಸಾರ ಎಲ್ಲರಿಗೂ ಸಿಗುತ್ತದೆ. ತಂದೆಯು ಬಂದು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸುತ್ತಾರೆ. ಈಗ ನಿಮ್ಮ 3ನೇ ನೇತ್ರವು ತೆರೆದಿದೆ. ಇದು 5000 ವರ್ಷದ ಮಾತಾಗಿದೆ. ಈಗ ಮನೆಗೆ ಹೋಗಬೇಕಾಗಿದೆ. ಕೆಲವರಂತೂ ವಿಕಾರದಲ್ಲಿ ಹೋಗಿ ಮತ್ತೆ ಬಂದು ಮುಚ್ಚಿಟ್ಟುಕೊಂಡು ಕುಳಿತುಕೊಳ್ಳುತ್ತಾರೆ. ಇಂತಹ ಕರ್ಮ ಮಾಡುವವರು ಬಹಳ ನಾಜೂಕಾಗುತ್ತಾ ಹೋಗುತ್ತಾರೆ. ಮುಂದೆ ನಡೆಯಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಹೆಸರಾಗಿದೆ ಸ್ವದರ್ಶನ ಚಕ್ರಧಾರಿಗಳು, ಬ್ರಾಹ್ಮಣ ಕುಲಭೂಷಣರು, ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು. ಲಕ್ಷಾಂತರ ಅಂದಾಜಿನಲ್ಲಿ ಸ್ವದರ್ಶನ ಚಕ್ರಧಾರಿಗಳು ಆಗುತ್ತಾರೆ. ನೀವು ಎಷ್ಟೊಂದು ಓದುತ್ತೀರಿ. ಈ ಸಮಯವು ಬಹಳ ನಾಜೂಕಾಗಿದೆ. ಆದ್ದರಿಂದ ಯಾವುದೇ ಉಲ್ಟಾ ಕರ್ಮ ಮಾಡಬಾರದು. ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ಗಮನದಲ್ಲಿಟ್ಟುಕೊಂಡು ಸದಾ ಶ್ರೇಷ್ಠ ಕರ್ಮವನ್ನೇ ಮಾಡಬೇಕಾಗಿದೆ. ಯೋಗದಿಂದ ತಮ್ಮ ಕಾರ್ಯವನ್ನು ಸದಾಕಾಲಕ್ಕಾಗಿ ನಿರೋಗಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಒಬ್ಬ ಪ್ರಿಯಾತಿ ಪ್ರಿಯ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ಸಹನಶೀಲತೆಯ ಗುಣದ ಮೂಲಕ ಕಠೋರ ಸಂಸ್ಕಾರವನ್ನು ಶೀತಲವನ್ನಾಗಿ ಮಾಡುವಂತಹ ಸಂತುಷ್ಟ ಮನಿಭವ. ಯಾರು ಸಹನಶೀಲರಾಗಿ ಇರುತ್ತಾರೆಯೋ ಅವರು ಕಠೋರ ಸಂಸ್ಕಾರ ಅಥವಾ ಕಠಿಣ ಕಾರ್ಯವನ್ನು ಶೀತಲ ಮತ್ತು ಸಹಜ ಮಾಡಿಬಿಡುತ್ತಾರೆ. ಅವರ ಚೆಹರೆಯೇ ಗುಣಮೂರ್ತಿಯಾಗಿ ಕಾಣಿಸುತ್ತದೆ. ಯಾರು ವಾಣಿಯ ಮೂಲಕ ಬದಲಾಗುವುದಿಲ್ಲವೋ ಅವರನ್ನು ಶುಭ ಪ್ರಕಂಪನಗಳ ಮೂಲಕ ಪರಿವರ್ತಿಸಬಹುದು. ಸ್ವಯಂ ಅನ್ನು ನಿಮಿತ್ತವೆಂದು ತಿಳಿದು ಪ್ರತಿ ಕಾರ್ಯ ಮಾಡಿ. ಆಗ ಮಹಾನತೆಯ ಜೊತೆ ನಮ್ರತೆಯೂ ಬರುವುದು ಮತ್ತು ಸಫಲತಾಮೂರ್ತಿರಾಗುವಿರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.